ಕೋಲಾರ ಇದೇ ಮೊದಲ ಬಾರಿಗೆ ಕೆಜಿಎಫ್ ತಾಲೂಕಿನ ಬೇತಮಂಗಲ ಬಳಿ ಆಗ್ನೇಯ ಪದವೀಧರ ಕ್ಷೇತ್ರದ ಮುಂಬರುವ ಚುನಾವಣೆ ಪೂರ್ವ ಸಿದ್ಧತಾ ಸಭೆ ಜರುಗಿತು. ಸಭೆಯಲ್ಲಿ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪ್ರಮುಖ ನಾಯಕರ ಜೊತೆ ಮಹತ್ವದ ಚರ್ಚೆ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆಗ್ನೇಯ ಪದವೀಧರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಕೆಎಂ ಸುರೇಶ್ ಹಾಗೂ ರಾಜ್ಯ ನಾಯಕರಾದ ಕಾಂತರಾಜ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಮಾಜಿ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಹಾಗೂ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವು 3 ಜಿಲ್ಲೆಗಳ ವಿಧಾನ ಪರಿಷತ್ತಿನ ಕ್ಷೇತ್ರ ಭೌಗೋಳಿಕವಾಗಿಯೂ ಈ ದೃಷ್ಟಿಯಿಂದಲೇ ಯಾವಾಗಲೂ ಪ್ಲಾನ್ ಮಾಡ್ತಾರೆ. ಒಂದು ಎರಡನೇದು, ಈ ಸಾರಿ ಅತ್ಯಂತ ವಿಶೇಷ ಅಂತ ಹೇಳಿದ್ರೆ, ನಿಮ್ಮಂಗೆ ಒಂದು ಯುವ ಮೋರ್ಚಾದ ಮಂಡಲ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಾರ್ಟಿ. ಇದು ಕಾರ್ಯಕರ್ತರ ಚುನಾವಣೆ, ಅದೇ ಅಭ್ಯರ್ಥಿಯ ಚುನಾವಣೆ ಅಲ್ಲ, ಸಂಘಟನೆ ಚುನಾವಣೆ. ಈಗ ನಂಗೆ ದಾವಣಗೆರೆ ಭಾಗದಲ್ಲಿ ಬಂದರೆ ಸೋಮೇಶ್ವರ ವಿದ್ಯಾಲಯ ಸುರೇಶ್ ಅವ್ರಿಗೆ ಗೊತ್ತುಬಿಡಿ ಸರ್, ನನ್ನ ಪರಿಚಯ ಅವರು ಅಂತ ಹೇಳ್ತಾರೆ, ಅಥವಾ ಸಂಪರ್ಕದಲ್ಲಿ ನಾನು ಇರ್ತೀನಿ. ಆದರೆ ನಾನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ನಾನು ಹೊಸಬ ಆಗುತ್ತೆ, ಅಥವಾ ಈ ಭಾಗದವ್ರ ಅಭ್ಯರ್ಥಿ ಆದಾಗ ನಮ್ಮ ಭಾಗಕ್ಕೆ ಹೊಸಬ್ರು ಆಗ್ತಾರೆ. ಅಂದರೆ ಈ ಕ್ಷೇತ್ರನೇ ಹಂಗೆ ಡಿಸೈನ್ ಆಗಿರೋವಂಥದ್ದು. ಹಾಗೆ ನಮ್ಮ ಹಿರಿಯರು ಭಾಳ ಸಾರಿ ಹೇಳ್ತಾರೆ, ನಾವು ಯಾವುದೋ ಒಂದು ಚುನಾವಣೆಯನ್ನು ಗೆಲ್ಲಬೇಕು, ಇದೀಗ ತಾನೇ ಆಗೋ ಹೇಳಿದ್ರೆ ಅಭ್ಯರ್ಥಿ ನಾನೇ ಅಂತ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ಪ್ರತಿಯೊಬ್ಬ ಪಕ್ಷದ ಮುಖಂಡನಿಗೆ ಅನ್ನಿಸಿದಾಗ ನಾವು ಚುನಾವಣೆ ಗೆಲ್ತೀವಿ. ಇಲ್ಲ, ನಾವು ಅಭ್ಯರ್ಥಿಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಹಿನ್ನಡೆ ಆಗುತ್ತೆ. ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇರುವಂಥದ್ದು, ನೀವು ಸಂಘಟನೆ ಚುನಾವಣೆ ಆಗಿರೋದ್ರಿಂದ, ಇದು ಪಕ್ಷದ ಚುನಾವಣೆ ಆಗಿರೋದ್ರಿಂದ, ಈ ಚುನಾವಣೆಯ ಗೆಲುವು ನಿಮ್ಮಗಳ ಗೆಲುವೇ ಆಗಿರೋದ್ರಿಂದ ಅಭ್ಯರ್ಥಿಗಳು ನೀವೇ ಅಂತ ಒಂದು ಭಾವನೆ ಇಟ್ಕೊಂಡು ನೀವು ಕೆಲಸ ಮಾಡಿದಾಗ ಚುನಾವಣೆ ಗೆಲ್ಲೋದು ಭಾಳ ಈಸಿ. ಯಾಕೆ ನಾ ಈ ಮಾತು ಹೇಳ್ತೀನಿ, ತುಂಬ ಸರಿ ನಾವು ರಾಜಕಾರಣದಲ್ಲಿ ಇತ್ತೀಚೆಗೆ ನೀವು ನೋಡಿದ್ದೀರಿ, ಟಿಕೆಟ್ಸ್ ಕೊಡಬೇಕು ಅಂತ ಹೇಳಿದ್ರೆ ಒಂದೊಬ್ಬ ಬಂಡವಾಳಶಾಹಿ ಆಗಿರಬೇಕು, ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋನಾಗಿರ್ಬೇಕು, ಇಲ್ಲ ಅಪ್ಪನೋ ಅಮ್ಮನೋ ಮಂತ್ರಿನೋ MLA ನೋ MP ನೋ ಏನೋ ಆಗಿರ್ತಾರೆ. ಅಂಥವ್ರನ್ನ ಕರ್ಕೊಂಬಂದು ಕೊಡೋಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಒಬ್ಬ ಸಾಮಾನ್ಯ ಅಂದರೆ ಸಾಮಾನ್ಯ ಕಾರ್ಯಕರ್ತ, ನಾನು ಆರ್ಥಿಕವಾಗಿ ತುಂಬ ಬಲಾಢ್ಯ ಕುಟುಂಬದನೇನಲ್ಲ, ನಮ್ಮಮ್ಮ 2 ಎಮ್ಮೆ ಕಟ್ಕೊಂಡು ಹಾಲು ಮಾರಿ ನಮ್ಮನ್ನೆಲ್ಲ ಸಾಕಿರುವಂಥದ್ದು. ಅಷ್ಟು ಸಾಮಾನ್ಯ ಕಾರ್ಯಕರ್ತ, ಸಂಘಟನೆಯಲ್ಲಿ ಕೆಲಸ ಮಾಡಿ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಮಂಡಲ ಅಧ್ಯಕ್ಷನಾಗಿ, ರಾಜ್ಯ ಶಿಕ್ಷಕ ಪ್ರಕೋಷ್ಠ ಸಹ ಸಂಚಾಲಕ ತನಕ ಕೆಲಸ ಮಾಡ್ತಕ್ಕ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಗುಡಿ ಕೊಟ್ಟಿದೆ. ಒಂದು ಅವಧಿ ಡೂಡಾ ಚೇರ್ಮನ್ ಆಗಿ ಕೆಲಸ ಮಾಡಲಿಕ್ಕೂ ನನಗೊಂದು ಅವಕಾಶ ಮಾಡಿಕೊಟ್ಟಿತ್ತು. ಆವಾಗ ನಾನು ಎಷ್ಟು ಸಾಧ್ಯವಷ್ಟು ನಾನು ಜನರಿಗೆ ರೀಚ್ ಆಗೋ ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ನ ಗುರುಸಿ ನಮ್ಮ ಹಿರಿಯರು ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ವಿಶ್ವಾಸ ಮತ್ತು ಪ್ರೀತಿ ಉಳಿಸ್ಕೊಳ್ಳೋಂಥ ಕೆಲಸ ನಾನು ಮಾಡ್ತೀನಿ. ಫಸ್ಟೇ ಹೇಳಿದ, ನಾನು ಹೆಚ್ಚು ಮಾತಾಡೋಲ್ಲ, ನಾನೇನು ನೀವು ನನ್ನ ತೋರಿಸೋಂಥ ವಿಶ್ವಾಸ ಪ್ರೀತಿನ ಉಳಿಸ್ಕೊಳ್ತೀನಿ. ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡು ನಿಮ್ಗಳಲ್ಲೇ ಒಬ್ಬನಾಗಿ ಇರೋಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವೆಲ್ಲರೂ ಈ ಚುನಾವಣೆಯಲ್ಲಿ ನೀವೇ ಅಭ್ಯರ್ಥಿ ಅಂದರೆ ಎಷ್ಟು ಎಫರ್ಟ್ ಹಾಕ್ತಿದ್ರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು, ಸಂಘಟನೆಯನ್ನು ಕೆಲಸ ಮಾಡೋದ್ರ ಮುಖಾಂತರ ಕಾರ್ಯಕರ್ತರಿಗೆ ನಾವೆಲ್ಲರೂ ಸೇರಿ ಒಂದು ಗೌರವ ಕೊಡುವಂಥ ಕೆಲಸವನ್ನು ಮಾಡೋಣ ಅಂತ ವಿನಂತಿಯನ್ನು ಮಾಡ್ತಾ ನಮಸ್ಕಾರ, ಧನ್ಯವಾದಗಳು. ನಾನು ಭಾರತೀಯ ಜನತಾ ಪಕ್ಷದ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಕಾರ್ಯಕರ್ತ. 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ದಾವಣಗೆರೆ ನಗರದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಸೇವೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ಜಿಲ್ಲಾ ಮಟ್ಟದ ಜವಾಬ್ದಾರಿಗಳು, ರಾಜ್ಯ ಪ್ರಕೋಷ್ಠದ ಸಹ ಸಂಚಾಲಕನಾಗಿ, ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಪಾರ್ಟಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟಿತ್ತು. ಕಳೆದ ಸಾರಿ 2020ರಲ್ಲಿ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು ಚುನಾವಣೆ ನಾನು ನಿಲ್ಲಲ್ಲ ಅಂತ ಹೇಳಿದ್ಮೇಲೆ ಪ್ರಯತ್ನ ಮಾಡಿದ್ವಿ. ಸಂಘಟನೆ ಚಿದಾನಂದಗೌಡರಿಗೆ ಅವಕಾಶ ಮಾಡಿಕೊಡ್ತು, ಚಿದಾನಂದಗೌಡರ ಜೊತೆ ನಾವು ಕೆಲಸ ಮಾಡಿದ್ವಿ. ಈ ಸರಿ ಸಂಘಟನೆ ವಿನಂತಿಯನ್ನು ಮಾಡ್ಕೊಂಡ್ವಿ. ಸಂಘಟನೆ ಈ ಸರಿ ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟತಕ್ಕ ಒಬ್ಬ ಕಾರ್ಯಕರ್ತನಿಗೆ ಈ ಸರಿ ಪದವೀಧರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಭಾರತೀಯ ಜನತಾ ಪಕ್ಷ. ಈ ಎಲ್ಲ ಪಕ್ಷಗಳಲ್ಲಿ ಹೋಲಿಸಿದ್ರೆ ಇವತ್ತಿರ್ತಕ್ಕಂಥ ರಾಜಕಾರಣ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡುವಂಥದ್ದು. ಹಾಗಾಗಿ ಈ ಪದವೀಧರ ಕ್ಷೇತ್ರ ತುಂಬ ದೊಡ್ಡದಿದೆ. ಕೋಲಾರ ಜಿಲ್ಲೆಯಿಂದ ಹಿಡಿದು ದಾವಣಗೆರೆ ಜಿಲ್ಲೆಯ ಉಕ್ಕುಡ್ಗಾತ್ರೆ ತನಕ ಹತ್ತಿರ ಒಂದು 600 ಕಿಲೋಮೀಟ್ರು ಈ ಕ್ಷೇತ್ರ ಆಗುತ್ತೆ. ತುಂಬ ದೊಡ್ಡ ಕ್ಷೇತ್ರ. ಇದು ಯಾವುದೇ ವ್ಯಕ್ತಿಯ ಚುನಾವಣೆ ಅಲ್ಲ, ಇದು ಭಾರತೀಯ ಜನತಾ ಪಕ್ಷದ ಸಂಘಟನೆಯ ಪ್ರತಿಯೊಬ್ಬ ಕಾರ್ಯಕರ್ತನ ಚುನಾವಣೆ ಇದು. ಹಾಗೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಪ್ರವಾಸ ಮಾಡಿದ ಸಂದರ್ಭದಲ್ಲಿ, ಸರಿ ನಿಮ್ಮ ಚುನಾವಣೆ ಅಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಟಿಕೆಟ್ ಕೊಟ್ಟಿದ್ದೀವಿ ಸರಿ ಪಾರ್ಟಿ, ಹಾಗಾಗಿ ನಾವು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಚುನಾವಣೆ ಅಂತಕ್ಕಂಥ ಒಂದು ಉತ್ಸಾಹನ ಇಡೀ ಕ್ಷೇತ್ರದ 5 ಜಿಲ್ಲೆಯ ನಮ್ಮ ಕಾರ್ಯಕರ್ತರುಗಳು ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ 5 ಜಿಲ್ಲೆಯ ನಮ್ಮೆಲ್ಲ ಪ್ರಮುಖರು, ನಮ್ಮ ಮುಖಂಡರುಗಳು, ಶಾಸಕರುಗಳು, MLC ಆದಂಥವರು ಎಲ್ಲರೂ ತೋರಿಸ್ತಾ ಇದ್ದಾರೆ. ಅದೇ ಈ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ರಲ್ಲ, ನಮ್ಮ OA ನಾರಾಯಣ ಸ್ವಾಮಿ ಸರ್ ಇರ್ಬೋದು, ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು, ಅಥವಾ ನಮ್ಮ ಚಿದಾನಂದಗೌಡರು, ನಮ್ಮ ದಾವಣಗೆರೆ HS ಶಿವಶಂಕರ್ ಅವರು, ಚೌಡಾರೆಡ್ಡಿಯವರು, 5 ಜನ ಚುನಾವಣೆಯಲ್ಲಿ 5 ಜಿಲ್ಲೆಯ ಸಂಪರ್ಕ ಅವ್ರು ಹೆಚ್ಚಿರೋದ್ರಿಂದ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಹಾಗೆ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರಿಗೆ, ಅದ್ರ ಜೊತೆಗೆ
ನಾನು ಮೊನ್ನೆ ನಮ್ಮ ಮಾಜಿ ಪ್ರಧಾನಿಗಳು ನಮ್ಮೆಲ್ಲ ಹಿರಿಯರಂಥ ದೇವೇಗೌಡರನ್ನು ಭೇಟಿಯಾದಾಗ ದೇವೇಗೌಡಜಿಯವ್ರನ್ನ ಮಾತು ಹೇಳಿದ್ರು, ನಂಗೆ 94 ವರ್ಷ ಕಣಪ್ಪ, ಈ ಚುನಾವಣೆ ಸಕ್ರಿಯವಾಗಿ ನಾವು ಓಡಾಡ್ಲಿಕ್ಕೆ ಆಗಲ್ಲ, ಅದು ನನ್ನ ಆಶೀರ್ವಾದ ನಿಂಗಿದೆ. ಈ ಚುನಾವಣೆಯಲ್ಲಿ ಭಾರತೀಯ ನಮ್ಮ JDS ನ ಎಲ್ಲರೂ ನಿಮ್ಮ ಜೊತೆಗಿರ್ತಾರೆ, ನೀ ಗೆಲ್ತೀಯ, ಗೆದ್ದು ಮತ್ತು ನನ್ನ ಆಶೀರ್ವಾದಕ್ಕೆ ಬಾ ನೀನು ಅಂತಕ್ಕಂಥ ಮಾತನ್ನು ನಮ್ಮ ಮಾಜಿ ಪ್ರಧಾನಿಗಳು ಹೇಳಿದರು. ಕುಮಾರಣ್ಣವ್ರ ಸಹಕಾರನೂ ಅಷ್ಟೇ ಇದೆ. ಹೋದಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖರು ಮತ್ತು JDS ನ ಎಲ್ಲ ಪ್ರಮುಖರು NDA ಅಭ್ಯರ್ಥಿಗೆ ಅಭೂತಪೂರ್ವವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಚುನಾವಣೆ ಸಂಘಟನೆ ಗೆಲ್ಲುತ್ತೆ. ವಿಧಾನ ಪರಿಷತ್ನಲ್ಲಿ ಪದವೀಧರರ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ನನಗೆ ನಮ್ಮೆಲ್ಲ ಪದವೀಧರ ಮತ್ತು ಶಿಕ್ಷಕ ಬಂಧುಗಳು ಕೊಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ. ನಮಸ್ಕಾರ, ಧನ್ಯವಾದ.